ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನೋಡಿ, ದಕ್ಷಿಣ ಕಾಶಿಯಲ್ಲಿ ಹೇಗೆಲ್ಲ ಜನ ಸ್ನಾನ ಮಾಡ್ತಾಯಿದ್ದಾರೆ ಅಂತ ನೋಡಿ. ಇವತ್ತೇ ಅಂದರೆ 10ನೇ ತಾರೀಕು, ಇವತ್ತು 10ನೇ ತಾರೀಕು. ಇವತ್ತು ತ್ರಯೋದಶಿ ತಿಥಿ ಇದೆ. ಬಹಳ ಪ್ರಶಸ್ತವಾದಂತಹ ದಿನ. ಮಾಘ ಮಾಸದ ತ್ರಯೋದಶಿ ತುಂಬ ಅಮೋಘವಾದಂಥ, ಅದ್ಭುತವಾದ, ಅನಂತವಾದ, ದಿವ್ಯವಾದ ದಿನ. ಇವತ್ತು ಸರ್ವಸಿದ್ಧಿ ತ್ರಯೋದಶಿ ಅಂತ ಹೇಳ್ತಾರೆ ಬಂಧುಗಳೇ. ಅಂದರೆ ನಾವು ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ಸಾಗುವಂಥ ದಿನ ಇವತ್ತು ಮಾಘ ಮಾಸದಲ್ಲಿ ಪುಣ್ಯ ಸ್ನಾನವನ್ನು ಜನಗಳು ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲ ಕಾವೇರಿ, ಕಪಿಲೆ ಹಾಗೂ ಸ್ಫಟಿಕ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಪೂಜಾ ಪುನಸ್ಕಾರಗಳನ್ನ ಮಾಡ್ತಾಯಿದ್ದಾರೆ, ಕಥೆಗಳನ್ನು ಓದ್ಕೊಳ್ತಿದ್ದಾರೆ. ನೋಡಿ ಎಷ್ಟು ಜನ, ಎಷ್ಟು ರೀತಿ ಅವರವ್ರದ್ದೇ ಆದಂಥ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಂತ. ನಿಮಗೂ ಆಸೆ ಆಗ್ತಾಯಿದೆ ಇಲ್ಲಿ ಬರಲಿಕ್ಕೆ. ಖಂಡಿತ ಬನ್ನಿ ಬಂಧುಗಳೇ. ಏನು ಗೊತ್ತಾ, ಬೆಂಗಳೂರಿನಿಂದ ಬರೋರು ಟಿ ನರಸೀಪುರದ ಬಸ್ಸನ್ನೇ ಹತ್ತಿ ಇಲ್ಲಿಗೆ ಹೊಳೆ ಹತ್ರನೇ ಕರ್ಕೊಂಬಂದ ದಾರಿಯಲ್ಲಿ ನಿಲ್ಲಿಸ್ತಾರೆ. ಅಕಸ್ಮಾತ್ ಆಗಲಿಲ್ವಾ, ಮೈಸೂರಿಗೆ ಬನ್ನಿ ಬಂಧುಗಳೇ. ಕುಂಭಮೇಳಕ್ಕೆ ಸಾಕ್ಷಿಯಾಗಿ 10ನೇ ತಾರೀಕು, 11 ಹಾಗೂ 12 ದಕ್ಷಿಣ ಕಾಶಿ ಅಂತಲೇ, ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು. ಬನ್ನಿ, ಖಂಡಿತ ಬನ್ನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.